ಪ್ರತಿಯೊಂದು ಸಂಬಂಧಗಳು ಕೂಡ ಋಣಾನುಬಂಧ. ನಾವು ಪೂರ್ವ ಜನ್ಮದಲ್ಲಿ ಏನಾದರೂ ಕಾರ್ಮಿಕ್ ಅಕೌಂಟ್ ಇದ್ದರೆ ಮಾತ್ರ ರಿಲೇಷನ್ಶಿಪ್ಸ್ ಆಗೋದು, ಇಲ್ಲದೇ ಸಾಧ್ಯ ಇಲ್ಲ. ಇದನ್ನು ಫಸ್ಟು ನಾವು ವಿವೇಕದಲ್ಲಿ ಒಪ್ಕೋಬೇಕು. ಈಗ ಯಾಕೆ ಇವರೆಲ್ಲರೂ ನಮ್ಮ ಸುತ್ತ ಇದ್ದಾರೆ? ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲ ನಾವು ಫ್ಯಾಮಿಲಿ ಅಂತ ಏನು ಕರಿತೀವಿ, ಆ ಸಂಬಂಧಗಳು ರಕ್ತ ಸಂಬಂಧ ಅಂತೀವಿ, ಹತ್ತಿರದವರು ಅಂತೀವಿ. ಇವರೆಲ್ಲರೂ ಕೂಡ ಯಾಕಿದ್ದಾರೆ? ನಾವು ಯಾವುದೋ ಒಂದು ಸಾಲವನ್ನು ಕೊಡೋದಿರುತ್ತೆ ಅಥವಾ ಇಸ್ಕೊಳ್ಳೋದಿರುತ್ತೆ, ಹಿಂದಿನ ಕರ್ಮ ಅದರಿಂದ ಇದ್ದಾರೆ. ಇದು ಕರ್ಮ ಥಿಯರಿನಲ್ಲಿ ಬಹಳ ಮುಖ್ಯವಾದ ಅಂಶ. ಇದನ್ನು ಯಾರು ಅಂದ್ಕೊಳ್ತಾರೆ, ಆಗ ನಾವು ಇಲ್ಲಿರೋದು ಸಂಬಂಧದಲ್ಲಿ ಲೆಕ್ಕವನ್ನು ಮುಗಿಸೋಕ್ಕೆ, ಕಾರ್ಮಿಕ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ, ಬುಕ್ ಕ್ಲೋಸ್ ಮಾಡೋಕ್ಕೆ, ಲೆಕ್ಕ ಚುಕ್ತಾ ಮಾಡೋಕ್ಕೆ, ಅದಕ್ಕೆ ನಾನಿದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ. ಅವರಿಂದ ನಮಗೆ ತೊಂದರೆ ಆಗ್ಬೋದು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಇವೆಲ್ಲವೂ ಕೂಡ ಅವರು ನಮ್ಮ ಇಷ್ಟ ಬಂದಂಗೆ ಇರಲ್ಲ, ನಮಗೆ ಪರೀಕ್ಷೆಗಳಾಗತ್ತೆ. ಇವೆಲ್ಲವೂ ಯಾಕೆ ಅಂದರೆ ನಮ್ಮ ಒಂದು ಸಂಬಂಧನ ಅರ್ಥನ ತಿಳಿಸೋದಕ್ಕೆ. ನಾವು ಅದನ್ನು ಯಾವ ರೀತಿ ಸಹನೆಯಿಂದ, ಯಾವ ರೀತಿಯಿಂದ ಕಂಪ್ಯಾಷನ್ನಿಂದ, ಫರ್ಗಿವ್ನೆಸ್ಸಿಂದ, ದೈವತ್ವದಿಂದ, ಹೌದು ಈ ಲೆಕ್ಕ ಚುಕ್ತಾ ಆಗಬೇಕು, ನನಗೆ ಪರೀಕ್ಷೆ ಇದೆ, ನನಗೆ ಚಾಲೆಂಜ್ ಇದು, ಇವ್ರನ್ನ ಪ್ರೀತಿ ಮಾಡೋದೇ ನನ್ನ ಚಾಲೆಂಜು, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ನನ್ನ ಚಾಲೆಂಜು, ಇವ್ರ ಜೊತೆ ಬದುಕೋದೇ ನನ್ನ ಚಾಲೆಂಜು, ಇದರಿಂದ ನಾನು ಒಂದು ಕಲ್ಲು ಕೆತ್ತದ ಹಾಗೆ ವಿಗ್ರಹ ಆಗ್ತೀನಿ, ಇದು ನನ್ನನ್ನು ಸಹನೆಯ ಪರೀಕ್ಷೆ ಮಾಡೋದಕ್ಕೆ. ಈ ರೀತಿ ನಮ್ಮ ಪರೀಕ್ಷೆಗಾಗಿ ಇವರು ಇದ್ದಾರೆ, ನಮ್ಮನ್ನು ಪರಿಪೂರ್ಣ ಮಾಡ್ತಾರೆ, ಇವರೆಲ್ಲ ಗುರು ರೂಪದಲ್ಲಿ ಇದ್ದಾರೆ ಅಂತ ಯಾವಾಗ ನಾವು ತಿಳ್ಕೊಳ್ತೀವಿ, ಆಗ ಪರಮಾತ್ಮನೇ ನಮಗೆ ಸಹಾಯ ಮಾಡ್ತಾನೆ. ಯಾಕೆಂದರೆ ಅವನಿಗೂ ಕೂಡ ಅವನ ಆಟದಲ್ಲಿ ನಾವು ಗೆಲ್ಲಬೇಕು ಅನ್ನೋದೇ ಇರುತ್ತೆ. ನಮ್ಮನ್ನು ಗೆಲ್ಲಿಸೋಕ್ಕೆ ಅವನು ಬಹಳ ಶಕ್ತಿ ಕೊಡ್ತಾನೆ. ಪರಮಾತ್ಮನ ಶಕ್ತಿ, ಅನುಗ್ರಹ, ಆಶೀರ್ವಾದ ಇಳಿಯೋದು ಯಾರಿಗೆ ಅಂದರೆ ಯಾರು ಕರ್ಮವನ್ನು ಮುಗಿಸೋದಕ್ಕೆ, ಆ ಕರ್ಮದಿಂದ ಮುಕ್ತಿ ಪಡೆಯೋದಕ್ಕೆ ರೆಡಿ ಇದ್ದಾರೋ ಅವ್ರಿಗೆ ಮಾತ್ರ. ಯೂಶ್ವಲಿ ನಾವು ಹಾಗೆ ಮಾಡಲ್ಲ. ಯಾಕೆ ಇವರು ಹೀಗಿದ್ದಾರೆ, ಇವ್ರು ಯಾಕೆ ನನ್ನ ಗಂಟು ಬಿದ್ದರು, ಇವ್ರು ಯಾಕೆ ಹೀಗೆ ಮಾಡ್ತಾರೆ, ಇವ್ರು ಯಾಕೆ ಹಂಗಿದ್ದಾರೆ, ಇವ್ರನ್ನ ನಾನು ರಿಪೇರಿ ಮಾಡ್ತೀನಿ, ಇವರಿಂದ ನನ್ನ ಜೀವನ ಹಾಳಾಗೋಯ್ತು. ನಾವು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಹಿಡ್ಕೊಂಡು ಮತ್ತು ಇನ್ನೊಂದಿಷ್ಟು ಕರ್ಮ ಕಟ್ಕೊಳ್ತೀವಿ. ನಾವು ಇವ್ರನ್ನ ನಂಬಲ್ಲ. ಗಂಡ ಆಗಿದ್ದರೆ ಹೀಗೆ ಹಾಕಿದ್ದ, ಹೆಂಡತಿ ಆದರೆ ಹೀಗೆ ಯಾಕೆ ಮಾಡ್ತಾಳೆ, ಅಪ್ಪ ಅಮ್ಮ ಆಗಿದ್ದರೆ ಹಾಗಾಕೆ, ನನ್ನ ಮಗ ಆಗಿದ್ದರೆ ಹಾಗಾಕೆ ಮಾಡ್ತಾರೆ. ಹಾಗೆ ಮಾಡ್ತಾರೆ ಬಿಕಾಸ್ ಹಿಂದಿನ ಋಣ ಕಳೆದಿರಲ್ಲ. ಪ್ರೀತಿಯಿಂದನೂ ಇರಬಹುದು. ಅವ್ರು ನಿಮಗೆ ಸಾಲ, ನೀವು ಯಾವಾಗಲೂ ತುಂಬ ಪ್ರೀತಿಸಿ ಅವರು ಪ್ರೀತಿಸದೆ ಇವತ್ತು ಪ್ರೀತಿಸೋಕ್ಕೆ ಬಂದಿರಬಹುದು, ಅಥವಾ ಅವರು ಪ್ರೀತಿಸಿ ನೀವು ಪ್ರೀತಿ ಕೊಟ್ಟಿಲ್ಲದೆ ಇದ್ದರೆ ಅದನ್ನು ಡಿಮಾಂಡ್ ಮಾಡೋಕ್ಕೆ ಬಂದಿರಬಹುದು. ಇದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಹಂಕಾರ ಏನು ಮಾಡುತ್ತೆ, ನಮಗೆ ಮಾಯೆ ಏನು ಮಾಡುತ್ತೆ, ಪಾತ್ರಗಳೇನು ಮಾಡುತ್ತೆ, ನಾವು ಅದರಲ್ಲಿ ಮೈ ಮರೆತಾಗ ನಾವು ಒಪ್ಕೊಳ್ಳೋದಿಲ್ಲ. ಅಹಂಕಾರ ನಮ್ಮನ್ನು ಒಪ್ಸೋಲ್ಲ. ಪರವಾಗಿಲ್ಲ, ಜನ್ಮ ಜನ್ಮಕ್ಕೂ ಅವ್ರು ಬರಲಿ, ನಾನು ಶತ್ರುವಾಗೇ ಇರ್ತೀನಿ ಅಂತ. ಯಾವತ್ತೂ ಅಹಂಕಾರ ನಮ್ಮನ್ನು ಮುಕ್ತಿಗೋಸ್ಕರ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದಿಷ್ಟು ಕರ್ಮ ಮಾಡಿದ್ರೇ ಅಹಂಕಾರಕ್ಕೆ ಎಕ್ಸಿಸ್ಟೆನ್ಸು. ಇಟ್ ವಿಲ್ ಕಮ್ ಅಗೇನ್ ಆ್ಯಂಡ್ ಎಗೇನ್. ಈ ಮಾಯೆ ಅನ್ನೋ ಅಹಂಕಾರಕ್ಕೆ ಆ ಪರಮಾತ್ಮನ ಜೊತೆಗೆ ಯಾವಾಗಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮತ್ತೆ 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 ಬರೋದಕ್ಕೆ ಸಹಾಯ ಮಾಡೋದು ಯಾರು? ಅಹಂಕಾರನೇ, ಮಾಯೆಯಲ್ಲಿ ಸಿಕ್ಕಾಕೊಂಡವರು ಪುನಃ ಪುನಃ ಬರಲೇಬೇಕು. ದಟ್ ಈಗೋ ಎಕ್ಸಿಸ್ಟ್ ಓನ್ಲಿ ಬಿಕಾಸ್ ಆಫ್ ಅವರ್ ಅಟೆನ್ಷನ್. ನಾವು ಅದನ್ನು ಸಾಕ್ತೀವಿ, ಪುನಃ ಬರ್ತೀವಿ. ಇದನ್ನು ಯೋಚನೆ ಮಾಡಿ.